ವಿಜಯ್ಗೆ ದಿಢೀರನೆ ಸಂಖ್ಯಾಬಲ ಸಿಕ್ಕಿದ್ದೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. 112 ಬಲವಿದ್ದ ಟಿವಿಕೆಗೆ 120 ಶಾಸಕರ ಬಲ ಹೇಗೆ ಬಂತು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ದಿಢೀರನೆ ಸಿಪಿಐ, ಸಿಪಿಎಂ, ವಿಸಿಕೆ, ಐಯುಎಂಎಲ್ ಬೆಂಬಲ ಘೋಷಿಸಿದ್ಯಾಕೆ? ಸಣ್ಣ ಪಕ್ಷಗಳ ಬೆಂಬಲ ಘೋಷಣೆಗೆ ಕಾರಣ ಡಿಎಂಕೆಯ ಸ್ಟಾಲಿನ್. ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಎಐಎಡಿಎಂಕೆಗೆ ಸಪೋರ್ಟ್ ಮಾಡೋಣ ಅಂತ ಸ್ಟಾಲಿನ್ ಹೇಳಿದ್ರು. ಎಐಎಡಿಎಂಕೆನಲ್ಲಿ ಬಿಜೆಪಿ ಇದ್ದ ಕಾರಣ ಸ್ಟಾಲಿನ್ ಮನವಿಗೆ ನಕಾರ ಎತ್ತಿದ್ರು ಈ ಉಳಿದ ಪಕ್ಷಗಳು. ಏನು ಸಿಪಿಐ, ಸಿಪಿಎಂ, ವಿಸಿಕೆ ಇದೆಲ್ಲ ಎಡಿಎಂಕೆ ಜೊತೆ ಏನು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಸ್ಟಾಲಿನ್ ಹೇಳಿದ್ದಕ್ಕೆ ಅಲ್ಲಿ ಬಿಜೆಪಿ ಇದ್ದ ಕಾರಣ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ನಕಾರ ಎತ್ತಿದ್ದಾರೆ. ಅದಾದ್ಮೇಲೆ ಸ್ಟಾಲಿನ್ ಮಾತಿಗೆ ಸೊಪ್ಪು ಹಾಕದೆ ಟಿವಿಕೆಗೆ ಇದೀಗ ಸಂಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ ಟಿವಿಕೆಗೆ ಸಿಪಿಐ, ಸಿಪಿಎಂ, ವಿಸಿಕೆ, ಐಯುಎಂಎಲ್ ಬೆಂಬಲ ನೀಡಿದ್ದಾರೆ. ಸಿಪಿಎಂನ ರಾಷ್ಟ್ರೀಯ ಕಾರ್ಯದರ್ಶಿ ಎಂಎ ಬೇಬಿ ಅವರು ಈ ವಿಚಾರ ಸ್ಫೋಟಕ ಮಾಹಿತಿಯನ್ನ ಹೇಳಿದ್ದಾರೆ. விஜய் உயிரன வரனா விஜய் உங்க விஜய் எளியவன் கொரனா விஜய் உங்க விஜய் தனியால் இல்ல கடலா விஜய் உங்க விஜய் எளியவன் கொரனா விஜய் உங்க விஜய் தனியால் இல்ல கடலா மக்கள் தானே மன்னர்களே உனக்கு காட்ட வரனா ಇದೀಗ ದಳಪತಿ ವಿಜಯ್ಗೆ ದಿಢೀರನೆ ಸಂಖ್ಯಾಬಲ ಸಿಕ್ಕಿದ್ ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಕಳೆದ 2 ದಿನದ ಹಿಂದೆನೆ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿತ್ತು. ಆದ್ರೆ ಏನು ಮೆಜಾರಿಟಿ ಬೇಕಿತ್ತು 118 ಸ್ಥಾನ, ಅದು ಸಿಕ್ಕದೇ ಇರೋ ಕಾರಣಕ್ಕೆ ಈ 2 ದಿನದಿಂದ ಆ ಒಂದು ಸಂಖ್ಯೆಯನ್ನ ಸಾಧಿಸಬೇಕಿತ್ತು ಅವರು. ಅಷ್ಟು ಇನ್ನು ಉಳಿದ 6 ಶಾಸಕರ ಒಪ್ಪಿಗೆಯನ್ನ ಇವರು ಪಕ್ಷಕ್ಕೆ ಒಪ್ಪಿಗೆಯನ್ನ ಪಡ್ಕೊಳ್ಬೇಕಿತ್ತು. ಇದೀಗ ದಿಢೀರನೆ ಹೇಗೆ ಸಂಖ್ಯಾಬಲ ಸಿಕ್ತು ಅಂತ ನೋಡೋದಾದ್ರೆ ಕೊನೆ ಮೂಮೆಂಟ್ ಅಲ್ಲಿ, ಲಾಸ್ಟ್ ಅಲ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ಸಿಪಿಐ, ಸಿಪಿಎಂ, ವಿಸಿಕೆ ಮತ್ತೆ ಐಯುಎಂಎಲ್ ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಈ ಎಲ್ಲಾ ಪಕ್ಷಗಳು ಕೂಡ ಡಿಎಂಕೆಯಲ್ಲಿ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಂತಹ ಪಕ್ಷಗಳು, ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳು ಇದೀಗ ವಿಜಯ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ನೋಡೋದಾದ್ರೆ ಡಿಎಂಕೆ ಮತ್ತು ಎಡಿಎಂಕೆ ಬಹಳ ವರ್ಷಗಳಿಂದ ಒಂದು ಅಜಾತ ಶತ್ರು ಅಂತಾನೆ ಹೇಳ್ಬೋದು. 2 ಪಕ್ಷಗಳು ಬೇರೆ ಬೇರೆ ಇರೋದ್ರಿಂದ ಈಗ ಅವರಿಬ್ರು ಒಂದಾಗಿ ಸರ್ಕಾರ ರಚನೆ ಮಾಡೋಣ ಅಂತ ಒಂದು ಮಾತು ಮುನ್ನೆಲೆಗೆ ಬಂದಿತ್ತು. ಇದಕ್ಕೆ ಸ್ಟಾಲಿನ್ ಕೂಡ ಸಾಕಷ್ಟು ಈ ರೀತಿ ಮಾಡೋಣ ಅಂತ ಹೇಳಿದ್ರು. ಎಡಿಎಂಕೆ ಹಾಗೆ ಡಿಎಂಕೆನ ಮೈತ್ರಿ ಮಾಡ್ಕೊಂಡು ಸರ್ಕಾರವನ್ನ ರಚನೆ ಮಾಡೋಣ ಅಂತ. ಹಾಗಾಗಿ ಡಿಎಂಕೆ ಜೊತೆ ಮೈತ್ರಿ ಪಕ್ಷದಲ್ಲಿದ್ದ ಏನು ಸಿಪಿಐ, ಸಿಪಿಎಂ, ವಿಸಿಕೆ, ಐಯುಎಂಎಲ್ ಪಕ್ಷಗಳಿಗೆ ಆ ಮೈತ್ರಿ ಒಪ್ಪಿಗೆ ಇರಲಿಲ್ಲ. ಯಾಕೆಂದ್ರೆ ಎಡಿಎಂಕೆಯಲ್ಲಿ ಬಿಜೆಪಿ ಇತ್ತು, ಹಾಗಾಗಿ ಈ ಮೈತ್ರಿ ನಮಗೆ ಒಪ್ಪಿಗೆ ಇಲ್ಲ ಅಂತ ಸ್ಟಾಲಿನ್ ಮಾತಿಗೆ ಸೊಪ್ಪಾಗ್ತೆ ಇದೀಗ ಕೊನೆ ಮೂಮೆಂಟ್ ಅಲ್ಲಿ ವಿಜಯ್ ಅವರಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಐಯುಎಂಎಲ್ ಪಕ್ಷಗಳು ಕೂಡ ನಮಗೆ ಯಾವ ಸಚಿವ ಸ್ಥಾನನೂ ಬೇಡ ಅಂತ ಹೇಳಿ
ವಿಜಯ್ ಅವರಿಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಕೊನೆಗೂ ವಿಜಯ್ ಅವರು ಸಂಖ್ಯಾಬಲ ಸಾಧಿಸಿದ್ದಾರೆ. ಏನು 118 ಸ್ಥಾನ ಬೇಕು, 120 ಸ್ಥಾನಗಳ ಬೆಂಬಲವನ್ನ ಪಡ್ಕೊಂಡು ನಾಳೆ ತಮಿಳುನಾಡಿನ 27ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. ಮೊದಲ ಬಾರಿಗೆ ಚುನಾವಣೆಗೆ ಕಾಂಪೀಟ್ ಮಾಡಿ ವಿಜಯ್ ಅವರು ಇಷ್ಟು ಸ್ಥಾನಗಳನ್ನ ಪಡ್ಕೊಂಡು ಇವಾಗ ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ.